ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಹೆಣ್ಮಕ್ಳದೊಂದು ಚಪಾತಿ ರೊಟ್ಟಿ ಮಾಡಿದಾಗ ಏನು ಪಲ್ಯ ಮಾಡೋದು ಅಂತ. ಸೊ ಇವತ್ತು ನಾನು ರೆಸಿಪಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಪಲ್ಯ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಬೆಂಡೆಕಾಯಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಚ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು ಗಿಡ್ಡೆ, ಸಿಪ್ಪೆ ಸುಲ್ಲು ಸಣ್ಣದಾಗಿ ಹಚ್ಚಿದ್ದೀನಿ. ಕೊತ್ತಂಬರಿ ಸೊಪ್ಪು, ತಾಜಾ ಕಾಯಿ ತುರಿ, ಮತ್ತು ಮನೇಲಿ ಮಾಡಿರೋ ಸಾಂಬಾರು ಪೌಡರು, ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅಡುಗೆ ಎಣ್ಣೆ, ಮತ್ತು ಟೊಮೊಟೊ. ನೋಡಿದ್ರಲ್ಲ, ಇಷ್ಟೇ ಬೇಕಾಗಿರೋ ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯ ಮಾಡ್ಬೋದು. ಒಂದು ಪ್ಯಾನ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಬಿಸಿಯಾಗಿದೆ. ಬಿಸಿಯಾದ ನಂತರ ಬೆಂಡೆಕಾಯಿನ ಹಾಕೊಳ್ಳೋಣ. ಬೆಂಡೆಕಾಯಿ ಹಾಕಿದ ನಂತರ ಇದು 10 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಈಗ ಬೆಂಡೆಕಾಯಿ ಬಿಸಿಯಾಗಿದೆ. ಈ ಥರ ತಿರುಗಿಸ್ಕೊಳ್ತಾ ಇರೋಣ. ಒಂದು ಸಾರಿ ಹಿಂಗೆ ತಿರುಗಿಸಿದ ನಂತರ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಹಾಕಿದ ನಂತರ 10 ನಿಮಿಷ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ಲೋಳೆ ಎಲ್ಲ ಇದು ಕಮ್ಮಿ ಆಗುತ್ತೆ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬಾಯಿಗೆ ಅದು ಅಂಟು ಥರ ಸಿಗೋದಿಲ್ಲ. ಪಲ್ಯಕ್ಕಾಗಲಿ ಸಾಂಬಾರಿಗಾಗಲಿ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ಥರ ಹೈ ಫ್ಲೇಮ್ ಇಟ್ಕೊಂಡು ತಿರುಗಿಸ್ಕೊತಾ ಇದ್ದರೆ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ನೋಡಿ, ಫ್ರೈ ಆಗಿದೆ. ಸೊ ಈ ಥರ ಫ್ರೈ ಚೆನ್ನಾಗಿ ಮಾಡಿಕೊಂಡ್ರೆ, ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗಡೆ ಆಯಿಲ್ ಹಾಕೋಣ. ಆಯಿಲ್ ಬಿಸಿಯಾಗಿದೆ. ಮತ್ತು ಸ್ವಲ್ಪ ಜೀರಿಗೆ ಆಗಿದ ನಂತರ ಬೆಳ್ಳುಳ್ಳಿ ಹಾಕಿ ಒಂದು 2 ಸೆಕೆಂಡ್ ಕಾಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ ನಂತರ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋದು ಫ್ರೈ ಆದರೆ ಸಾಕಾಗುತ್ತೆ. ಮತ್ತು ನಾವು ಮನೇಲಿ ತೊಗೊಂಡಿರಲ್ಲ ಸಾಂಬಾರು ಪೌಡರು, ಮನೇಲಿ ಸಾಂಬಾರು ಪೌಡರು, ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ. ಒಂದು ಸೆಕೆಂಡ್ ಕಾಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಈಗ ಒಂದು ಟೊಮೊಟೊ ಹಾಕೋಣ. ಈ ಟೈಮಲ್ಲಿ ಟೊಮೊಟೊ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದಲ್ಲ, ಅಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ಟೈಮಲ್ಲಿ ಸಾಫ್ಟ್ ಆಗಿ ಮಾಡಿ ಎಣ್ಣೆ ಬಿಟ್ಕೊತಾ ಇದೆ ಅಂತ. ಆಗಿದೆ. ನಾವು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಮಿಕ್ಸ್ ಕೊಟ್ಟ ನಂತರ ನಾವು ಬೆಂಡೆಕಾಯಿನ ಆವಾಗಲೇ ಫ್ರೈ ಮಾಡಿದ್ವಲ್ಲ, ಸೊ ಆ ಬೆಂಡೆಕಾಯಿನ ಈಗ ಸೇರಿಸ್ಕೊಳ್ಳೋಣ. ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು, ಸೊ ಇದನ್ನು 5 ನಿಮಿಷ ಇದೇ ಥರ ತಿರುಗಿಸ್ಕೊಂಡು ಮಿಕ್ಸ್ ಕೊಟ್ಕೊಳ್ಳೋಣ. ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಇದನ್ನು ಬೇಯೋದಿಕ್ಕೋಣ. ಪ್ಲೇಟ್ ತೆಗೆದು ನೋಡೋಣ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸೊ ಈಗ ನಾವು ಕಾಯಿ ತುರಿ, ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಸೊ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು 1 ನಿಮಿಷಕ್ಕೆಲ್ಲ ಇದೇ ಥರ ಮಿಕ್ಸ್ ಕೊಟ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಇಟ್ಕೊಳ್ಳುತ್ತೆ ಬೆಂಡೆಕಾಯಿಗೆ. ನೋಡೋದ್ರಲ್ಲ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಬೆಂಡೆಕಾಯಿ ಪಲ್ಯ. ರೊಟ್ಟಿಗೆ, ಪಲ್ಯಕ್ಕೆ, ನಾವೇನಾದ್ರು ಅನ್ನ ರಸ ಮಾಡಿದಾಗ ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ.
ಟೇಸ್ಟಿಯಾಗಿ ಘಮ ಅಂತ ಇರುತ್ತೆ, ಖಾರವಾಗಿ. ಸೊ ಇದು ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ, ಚಪಾತಿಗೆ ರೊಟ್ಟಿಗೆ ಆಗಲಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.